ಆದಿ ಆದಿ ನಿಂತ್ಕೋ ಆದಿ ಆದಿ ನೀನ್ ಇಲ್ಲೇ ಬಂದ್ಯಾ? ನಿನ್ನ ನೋಡ್ಕೊಂಡೆ ಹೊರಟಿದ್ದೆ ನಾನು. ನಿನಗೆ ನಾನು ಈಗ ನೆನಪಾದ್ನ? ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ಯಾಕೆ ನಂಬರ್ ಚೇಂಜ್ ಮಾಡಿದ್ಯಾ? ಯಮ್ಮ ನಿನ್ಗಷ್ಟು ಬೇಗ ಬೇಡವಾಗ ಹೋದ್ಲಾ? ಅದೆಲ್ಲ ಇವಾಗ ಬೇಕಾಗಿಲ್ಲಮ್ಮ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ಆ ರಂಜಿತ್ನ ಮೀಟ್ ಮಾಡಿದೆ, ಅವನು ನಿನ್ನ ಜೊತೆ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾನ? ಏನು ಮಾತಾಡಿದ್ರೆ ನೀವಿಬ್ರು? ಇಷ್ಟು ದಿನ ಇಲ್ದವನು ಈಗ ಯಾಕಮ್ಮ ಬಂದಿದ್ದಾನೆ? ಏನಿನ್ ಮಾತಿನ ಅರ್ಥ? ಯಾಕೆ ನಾನು ಅವ್ರನ್ನ ಮೀಟ್ ಮಾಡಬಾರ್ದ? ನೀನು ಹೇಗೆ ನನ್ನ ಮಗನೋ ಅವರು ನನಗೆ ಮಗನೇ, ನಮ್ಮ ಸಾಕ್ಷಿ ಗಂಡ. ಏನೋ ತಪ್ಪು ಮಾಡಿದ್ದಾರೆ ಪಾಪ. ಅವರು ಒಂಟಿ ಜೀವನ ನಡೆಸ್ತಾ ಇದ್ದಾರೆ, ತುಂಬ ಸಂಕಟನ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆದರೆ ಅವರು ಸಾಕ್ಷಿನ ಬಿಟ್ಟು ಬೇರೆ ಯಾರನ್ನೂ ಆ ಜಾಗದಲ್ಲಿ ನೋಡೋಕೆ ಇಷ್ಟಪಡಲ್ಲ ನಾನು ಅಂತ ಹೇಳಿದ್ರು. ಅಂತ ಒಳ್ಳೆ ವ್ಯಕ್ತಿ ಕಣೋ ಅವರು. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಹಾಗೆ ಸಾಧಿಸ್ತಾ ಇದೆಯಲ್ಲ. ನೀನು ಮನುಷ್ಯನ? ಕರುಣೆನೇ ಇಲ್ವಾ ನಿನ್ಗೆ? ಸಾಕು ಸುಂದರಮ್ಮ. ಸಾಕ್ಷಿ ಸಾವಿಗೆ ಕಾರಣ ನಾನಲ್ಲ ಅಂತ ಗೊತ್ತಿದ್ರು ಅವನ ಪರನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲ ನೀನು. ಇನ್ಮೇಲೆ ಯಾವತ್ತೂ ನನ್ನ ಅಪರಾಧಿಯಾಗಿ ನೋಡ್ಬೇಡಮ್ಮ. ಏನಂದೆ ನೀನು? ಆ ರಂಜಿತ್ ಸಾಕ್ಷಿ ನೆನಪ ಇನ್ನೂ ಇದ್ದಾನೆ ಅಂತಲ್ವಾ? ಅವನ್ ಮಾತನ್ನ ನಂಬೇಡಮ್ಮ ನೀನು. ಅವನ್ ಆಡೋದಲ್ಲ ಬರೀ ನಾಟಕ. ನೀನ್ ಹೇಳ್ದಾಗೆ ಅವ್ನ್ ಸಾಕ್ಷಿ ನೆನಪಲ್ಲ ಇದ್ದಿದ್ರೆ ಒಂದ್ ದಿನನಾದ್ರೂ ಮನೆಗೆ ಬರ್ತಿದ್ದ ತಾನೆ? ನಿನ್ನೂ ಆ ಸೂರ್ಯನು ಮಾತಾಡ್ತಿದ್ದ ತಾನೆ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿದಾನ? ಇದ್ರಲ್ಲೇ ಗೊತ್ತಾಗುತ್ತೆ ಅವನೇನೋ ಒಂದು ಗೋಲ್ಮಾಲ್ ಮಾಡ್ತಿದ್ದಾನೆ ಅಂತ. ಸಾಕು ಮುಚ್ಚೋ ಬಾಯಿ. ಎಲ್ಲ ನಿನ್ ಮೂಗಿ ನೇರಕ್ಕೆ ಮಾತಾಡಬೇಡ. ನಿನಗಿಂತ ಜಾಸ್ತಿ ರಂಜಿತ್ನ ನಾನು ಹತ್ರದಿಂದ ನೋಡಿದ್ದೀನಿ. ನೀನ್ ಅವನ ಬಗ್ಗೆ ಏನಾದ್ರು ತಿಳ್ಕೊಂಡು ನಂಗೆ ಅದು ಬೇಕಾಗಿಲ್ಲ. ಒಟ್ನಲ್ಲಿ ನೀನು ಅವನ್ನ ಮೀಟ್ ಮಾಡ್ಕೂಡ್ದು, ಮಾತಾಡ್ಸ್ಕೂಡ್ದು. ಅದು ನಿನಗೆ ಬೇಡವಾದ ವಿಷಯ. ಇದು ನನಗೆ ಬೇಕಾಗಿರೋ ವಿಷಯನೇ. ನನಗೆ ಹತ್ರ ಆದವರು ನನ್ನ ವಿರೋಧಿಗಳ ಜೊತೆ ಸಂಪರ್ಕ ಇಟ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನು ಅಷ್ಟೇ ಕಣೋ. ಆ ಶಶಾಂಕ್ ಜೊತೆ ಮಾತಾಡೋದು, ಅವನ ಜೊತೆಗೆ ಇರೋದು ನನಗೂ ಇಷ್ಟ ಆಗ್ತಾ ಇಲ್ಲ. ಅವನ್ ದೊಡ್ಡ ದ್ರೋಹಿ. ಅಮ್ಮ ಈಗೆಲ್ಲ ಮಾತಾಡ್ಬೇಡ, ನೀನು ಸುಮ್ಮನೆ ಇರಲ್ಲ. ಏನೋ ಮಾಡ್ತೀಯಾ? ಆ ಲೋಫರ್ ಶಶಾಂಕ್ಗೋಸ್ಕರ ನನ್ನ ಬಿಟ್ಟು ಹೋಗ್ತೀಯ ನೀನು? ಇಷ್ಟು ವರ್ಷ ನಿನ್ನ ಸಾಕಿ ಬೆಳೆಸಿದ್ದು ನಾನು ಸೂರ್ಯ ಅವರು, ಅವನಲ್ಲ. ನಿನ್ನ ಅಪ್ಪನ ಬಗ್ಗೆ ಈಗೆಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ. ಏನ್ ಮಾಡ್ತೀಯಾ? ಅವನಿಗೆ ಹೋಗಿ ಹೇಳು ಹೀಗೆ ಮಾತಾಡ್ದೆ ಅಂತ. ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ಅದಕ್ಕೆ ರಂಜಿತೆ ಕಾರಣ ಅನ್ಸುತ್ತೆ. ಅವ್ನು ಎಲ್ಲಿದ್ದಾನೆ ಹೇಳಮ್ಮ. ನೋಡು, ನಿನ್ಗೆ ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಅವ್ರ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೂ ಹಕ್ಕಿಲ್ಲ ನಿನ್ಗೆ. ಅಂದ್ರೆ ನಿನಗೆ ನನಗಿಂತ ಆ ಸೂರ್ಯ ಆರ್ಯ ರಂಜಿತೆ ಹೆಚ್ಚದ್ನ? ನನಗೆ ನೀನು ಮುಖ್ಯನೇ. ನೀನು ನನ್ನ ಮಗನಾಗಿ ಉಳಿಬೇಕು ಅಂತ ಅಂದ್ರೆ ಇವತ್ತೇ ರಾಜಕೀಯದಿಂದ ಹಿಂದೆ ಸರಿ. ಅದ್ ನಿನ್ ಕೈಲಿ ಸಾಧ್ಯನಾ? ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ನಿನ್ ಗಂಡ ನನ್ ಮುಂದೆ ನಿಂತ್ಕೊಂಡು ಗೆಲ್ಲಕ್ಕಾಗ್ದೆ ಹೆಂಡತಿನ ಮುಂದೆ ಇಟ್ಕೊಂಡು ಗೇಮ್ ಮಾಡ್ತಿದ್ದಾನೆ. ಯಾರು ಏನೇ ಅಂದ್ರು ಸರಿ, ಯಾರು ಏನೇ ಪಡ್ಕೊಂಡ್ರು ಅಷ್ಟೇ, ನಾನು ಎಲೆಕ್ಷನ್ಲಿ ಕಂಟೆಸ್ಟ್ ಮಾಡೇ ಮಾಡ್ತೀನಿ. ನೀನ್ ಬೇಕಾದ್ರೆ ವಿಡ್ರಾ ಮಾಡ್ಕೊ, ನನ್ ಮುಂದೆ ನಿಂತು ಸೋಲ್ಬೇಡ. ಹುಲಿ ಮುಂದೆ ಹುಲಿ ಮರಿ ನಿಂತ ಹಾಗೆ ನೀನು ತಾಯಿ ಎದುರುಗಡೆ ನಿಂತು ಗೆಲ್ತೀನಿ ಅನ್ನೋ ಭರವಸೆ ನಿನಗಿದ್ಯಾ? ಭರವಸೆ ಅಲ್ಲ, ಗ್ಯಾರಂಟಿ. ನನಗೆ ಈ ರಾಜಕೀಯ ಹೇಗಿದೆ ಅಂತ ಚೆನ್ನಾಗಿ ಗೊತ್ತಿದೆ. ಅದ್ರ ಸ್ಟ್ಯಾಟಿಸ್ಟಿಕ್ಸ್ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ. ಚೆನ್ನಾಗಿದೆ ಕಣೋ ನೀನು ಹೇಳೋದು. ಅದೇನು ಮಾಡಿ ಗೆಲ್ತೀಯೋ ಗೆಲ್ಲು. ನೀ ನನ್ನ ವಿರುದ್ಧ ಎಲೆಕ್ಷನ್ ನಿಲ್ತಾ ಇರೋದು ನನಗೇನು ಬೇಸರ ಇಲ್ಲ. ಆದರೆ ಅದರಿಂದ ತೊಂದರೆ ಅನುಭವಿಸೋದು ನೀನು ಅನ್ನೋದನ್ನು ಮರಿಬೇಡ. ನೋಡೇ ಬಿಡೋಣ ಅಮ್ಮ ಮಗನ ಮಧ್ಯೆ ನಡೆಯೋ ಫೈಟ್ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಆದ್ರೆ ಒಂದು ಮಾತು, ಎಲೆಕ್ಷನ್ ನಡೆಯೋಕ್ಕೂ ಮುಂಚೆ ಆ ರಂಜಿತ್ ಎಲ್ಲಿದ್ದಾನೆ ಅಂತ ಹುಡುಕಿ ಅವ್ನಿಗೊಂದು ಗತಿ ಕಾಣಿಸ್ತೇ ಹೋದ್ರೆ ನನ್ನ ಹೆಸರು ಆದಿತ್ಯನೇ ಅಲ್ಲ. ಮೊದಲು ನಿನ್ನ ನೀನು ಕಾಪಾಡ್ಕೊಳ್ಳೋದನ್ನು ಕಲಿ, ಆಮೇಲೆ ರಂಜಿತ್ ತಂಟೆ ಹೋಗುವಂತೆ. ನನಗೆ ಗೊತ್ತಮ್ಮ ನೀನೇನು ಮಾತಾಡ್ತಿದ್ಯಾ ಅಂತ. ಆ ಆರ್ಯ ನನ್ನ ಅರೆಸ್ಟ್ ಮಾಡ್ತಾನೆ ಅಂತ ತಾನೆ? ನಾನು ಯಾವನಿಗೂ ಎದುರಲ್ಲ. ಅದು ನೀನು ಭ್ರಮೆ. ಈಗ ಆ ಮಾತು ಬೇಡ. ನೀನು ನಂಬರ್ ಚೇಂಜ್ ಮಾಡಿದ್ದೆ ಅಂತಲ್ಲ, ಆ ನಂಬರ್ ಕೊಡು. ಯಾಕೆ ನಂಬರ್ನ ಆರ್ಯನ್ ಕೊಟ್ಬಿಟ್ಟು ನನ್ನ ಹಿಡ್ದಾಕ್ಸೋಣ ಅಂತನಾ? ನೋ ಚಾನ್ಸ್. ಹಾಗೆ ಹಿಡ್ಕೊಡ್ಬೇಕು ಅನ್ನೋದಿದ್ರೆ ಆರ್ಯನಿಗೆ ಫೋನ್ ಮಾಡಿ ಇಲ್ಲೇ ಬಾ ಅಂತ ಕರಿತಾ ಇದ್ದೆ.
ನನ್ನಿಂದ ನಿನಗೆ ಯಾವ ತೊಂದರೆನೂ ಆಗಲ್ಲ. ನಂಬರ್ ಕೊಡು. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ನಾನು ನಿನಗೆ ನಂಬರ್ ಕೊಡೋದು, ಅದನ್ನ ಆರ್ಯ ಹೇಗೋ ಕಂಡುಹಿಡಿಯೋದು, ನನ್ನ ಹತ್ರ ಬಂದು ಅರೆಸ್ಟ್ ಮಾಡ್ತೀನಿ ಅಂತ ಹೇಳೋದು, ಈ ರಿಸ್ಕೇ ಬೇಡ. ನನಗೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬರ್ತೀನಿ. ಆದಿ, ಆದಿ ನನ್ನ ಮಾತು ಕೇಳೋದಿ. ಆದಿ, ನನಗೆ ಗೊತ್ತು ಕಾಣ ಆದಿತ್ಯ, ಇದೆಲ್ಲ ನಿಂದೆ ಪಿತೂರಿ ಅಂತ. ನನಗೆ ಕರೆಕ್ಟಾಗೇ ಇತ್ತು. ಇದೆ ನಿನಗೆ. ಬೇಡ ಆರ್ಯ, ಆಗ ದಿನ ಈಗಲೇ ಮುಟ್ಟೋದಕ್ಕೆ ಹೋಗ್ಬೇಡ. ಅವನನ್ನು ಅರೆಸ್ಟ್ ಮಾಡಿದ್ರೆ ಆರತಿ ಅವ್ರಿಗೆ ಬೇಜಾರಾಗುತ್ತೆ. ಡ್ಯಾಡಿಗೆ ಏನು ಹೇಳ್ತಾ ಇದ್ದೀರಾ? ಅವನ್ನ ಈಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡೋಗಿ ಬಾಯಿ ಬಿಡಿಸಿದ್ರೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಹೇಳಿ ಶಶಾಂಕ್, ಏನು ವಿಷಯ? ನಿನ್ನೆ ನೀವು ನಂಗೆ ಒಂದು ಸಲಹೆ ಕೊಟ್ಟಿದ್ರಿ, ಅದ್ರ ಪ್ರಕಾರನೇ ಮುಂದುವರಣೆ ಅಂತ ಇದ್ದೀನಿ. ಆದರೆ ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸಜೆಷನ್ ತಗೊಳಕ್ಕೆ ಫೋನ್ ಮಾಡಿದೆ. ಥ್ಯಾಂಕ್ಸ್ ನನ್ನ ಸಲಹೆ ಮೆಚ್ಚಿಕೊಂಡದ್ದಕ್ಕೆ. ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಮಗಳ ಡೀಟೇಲ್ಸ್ ಎಲ್ಲ ನನಗೆ ಕೊಡಿ. 24 ಗಂಟೆ ಒಳಗೆ ಅವಳ ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡಿ ನಿಮ್ಮ ಕೈಗೆ ಕೊಡ್ತೀನಿ. ಓಕೆ, ನನ್ನ ಮಗಳ ಎಲ್ಲ ಡೀಟೇಲ್ಸು ನಿಮಗೆ ವಾಟ್ಸಪ್ ಮಾಡ್ತೀನಿ. ಏನು ಮಾಡಬೇಕು ಅಂತ ಮುಂದಕ್ಕೆ ನೀವೇ ನನಗೆ ಹೇಳಿ. ಓಕೆ, ಎಲ್ಲ ಕಳಿಸ್ಕೊಡಿ. ವ್ಯವಸ್ಥೆ ಆದಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್. ಯಾರಿಗೆ ಸರ್ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ? ನನ್ನ ಫ್ರೆಂಡ್ಗೆ. ಅವರು ತಮ್ಮ ಮಗಳ ಹೆಸರಲ್ಲಿ ಕೋಟಿಗಟ್ಟಲೆ ಹಣ ಇಟ್ಟಿದ್ದಾರೆ. ಈ ವಿಷಯ ಅವ್ರ ಮಗಳಿಗೆ ಗೊತ್ತಿಲ್ಲ. ಆದರೆ ಈ ವಿಷಯ ಗೊತ್ತಾಗಿ ಒಬ್ಬ ಹುಡುಗ ಅವಳ ಹಿಂದೆ ಬಿದ್ದು ಅವಳನ್ನು ಪಟಾಯಿಸಿದ್ದು ಅಲ್ಲದೆ ಅವ್ರ ಮನೆಗೆ ಬಂದು ಸೇರ್ಕೊಂಡಿದ್ದಾನೆ. ಅವನೊಬ್ಬ ಶುದ್ಧ ಲೋಫರ್ ಅಂತ ಗೊತ್ತಿಲ್ಲದೆ ಅವನೇ ದೇವರು ಅಂತ ನಂಬ್ಕೊಂಡಿದ್ದಾಳೆ. ಅವ್ರ ತಂದೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಆ ಹುಡುಗಿ. ಅವರು ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನಿಂದ ಒಂದು ಸಣ್ಣ ಹೆಲ್ಪು. ಅದಕ್ಕೋಸ್ಕರ ಡೆತ್ ಸರ್ಟಿಫಿಕೇಟ್ ಮಾಡಿ ಅದನ್ನೇನು ಮಾಡಬೇಕು ಅಂತಿದ್ದೀರಾ? ಅಲ್ರಿ, ನಾನು ಮುಂಚೆನೇ ಹೇಳಿದ್ದೀನಿ, ಅವ್ರ ತಂದೆ ಅವಳಿಗೆ ಗೊತ್ತಿಲ್ಲದೆ ಕೋಟಿಗಟ್ಟಲೆ ಹಣ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅಂತ. ಮತ್ತೆ ಯಾಕೆ ಅಂತ ಕೇಳ್ತಾ ಇದ್ದೀರಲ್ರಿ? ಆದರೂ ಹೇಳ್ತೀನಿ ಕೇಳಿ. ಅವಳಿಗೆ ಅಷ್ಟೊಂದು ಹಣ ಇಟ್ಟಿರೋದು ಗೊತ್ತಿಲ್ಲ. ಗೊತ್ತಾದರೆ ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಈ ರೂಟು. ಓ, ಈಗ ಗೊತ್ತಾಯ್ತು ಸರ್. ಮಗಳು ಸತ್ತೋಗಿದ್ದಾಳೆ ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟು ನಾಮಿನಿ ಆಗಿರೋ ನಿಮ್ಮ ಫ್ರೆಂಡ್ ಹೆಸರಿಗೆ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ನಿಮ್ಮ ಪ್ಲ್ಯಾನ್. ಓ ಗುಡ್. ಈಗ ನೀವು ನನ್ನ ಸ್ಕೆಚ್ನ ಕ್ಯಾಚ್ ಮಾಡಿದ್ದೀರಾ. ಐ ಲೈಕ್ ಇಟ್. ಆದರೆ ಅದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಹಾಗೆ ಮಾಡೋದ್ರ ಬದಲು ಆ ಹುಡುಗಿ ಲವ್ ಮಾಡ್ತಾ ಇರೋ ಆ ಹುಡುಗನ್ನ ರೌಡಿಗಳನ್ನ ಬಿಟ್ಟು ಎತ್ತು ಬಿಟ್ರೆ ಸರಿ ಅನಿಸುತ್ತೆ. ಹಾಗೆಲ್ಲ ಮಾಡೋಕ್ಕಾಗಲ್ಲ ರೀ. ಅವ್ನ ಸಪೋರ್ಟ್ಗೆ ಅಂತ ಅವ್ರ ಮಗಳೇ ಇರಬೇಕಾದ್ರೆ ಹಾಗೆ ಮಾಡೋದು ಕಷ್ಟ ಆಗತ್ತೆ. ಅಷ್ಟಕ್ಕೂ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಆಗಬೇಕು ಹೇಳಿ. ಅಕಸ್ಮಾತ್ ನಾವು ಹಾಕಿರೋ ಪ್ಲ್ಯಾನು ಸಕ್ಸಸ್ಫುಲ್ ಆಗದೆ ಹೋದರೆ ಆಗ ನೀವು ಹೇಳಿರೋ ಹಾಗೆ ಮಾಡಬಹುದು. ಹೆಚ್ಚಿಸ್ಬಿಡೋಣ ಬಿಡಿ. ಹಲೋ, ಹೇಳಿ. ಏನು? ಆದಿ ಅವ್ರ ಅಮ್ಮನ ಮೀಟ್ ಮಾಡಿದಾನ? ಯಾವಾಗ? ಓ, ಹಾಗಾದರೆ ಅವನು ಎಲ್ಲೋ ಸುತ್ತಾ ಇದ್ದಾನೆ ಅಂತ ಆಯಿತು. ಆಯ್ತಾಯ್ತು. ಮತ್ತೇನಾದರೂ ಇದ್ರೆ ಫೋನ್ ಮಾಡಿ ತಿಳಿಸಿ. ಬಾಯ್. ಯಾಕಮ್ಮ ಹೀಗೆ ಮಾಡಿದ್ರಿ? ನಿಮ್ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವಿ ನಾವು. ಹೇಳ್ದೆ ಕೇಳ್ದೆ ಹೋಗಿ ಆದಿತ್ಯನ ಮೀಟ್ ಮಾಡಿದ್ದೀರಲ್ಲ. ಒಂದು ಮಾತು ಹೇಳೋಗಿದ್ರೆ ನಾವೇನು ತಡಿತಿದ್ವಾ? ಹಾಗಾದ್ರೆ ನಾನು ಆದಿತ್ಯನ ಮೀಟ್ ಮಾಡೋಕ್ಕೆ ಹೋಗಿದ್ದೀನಿ ಅಂತ ನನ್ನ ಫಾಲೋ ಮಾಡ್ಕೊಂಬಂದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಹೆತ್ತ ತಾಯಿನ ಅನುಮಾನಿಸಿ ಫಾಲೋ ಮಾಡ್ಕೊಂಬಂದಿದ್ಯಲ್ಲ. ಅನುಮಾನ ಬರೋ ಥರ ನಡ್ಕೊಂಡಿದ್ದಕ್ಕೆ ಫಾಲೋ ಮಾಡ್ಕೊಂಬಂದಿದ್ದು. ನೀವು 2 ದಿನ ಕಿಡ್ನಾಪ್ ಆಗಿ ವಾಪಸ್ ಮನೆಗೆ ಬಂದಾಗಿದ್ದ ಕೇಳ್ತಾ ಇದ್ದೀನಿ, ಎಲ್ಲಿ ಹೋಗಿದ್ರಿ, ಯಾರ ಜೊತೆ ಇದ್ರಿ ಅಂತ. ಅದಕ್ಕೇನಾದ್ರೂ ಉತ್ತರ ಹೇಳಿದ್ರ ನೀವು? ಇಲ್ಲ ತಾನೆ? ಅದಕ್ಕೆ ಹಿಂಬಾಲಿಸ್ಕೊಂಬಂದೆ.
ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿದವ್ರ ಥರ ಕೊಚ್ಕೋತಾ ಇದೆಯಾ? ಇನ್ನೊಂದ್ಸರಿ ನನ್ನ ಫಾಲೋ ಮಾಡ್ಕೊಂಬಂದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ನನ್ನ ಕೊಂದು ಹಾಕಿದ್ರು ಪರವಾಗಿಲ್ಲ, ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು ಅದು ಅಷ್ಟೇ. ನೀನು ಭ್ರಮೆ ಕಣೋ. ನನ್ನ ಫಾಲೋ ಮಾಡ್ಕೊಂಬಂದ ತಕ್ಷಣ ಸತ್ಯ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ, ಅದು ಬರೋ ತನಕ ನಾನು ಯಾರಿಗೂ ಹೇಳಲ್ಲ. ಹೇಳ್ದೆ ಆದ್ರೂ ಪರವಾಗಿಲ್ಲ, ಹೇಗೆ ತಿಳ್ಕೊಳ್ಬೇಕು ಅಂತ ನಂಗೆ ಗೊತ್ತು. ನಿನ್ನ ಪೊಲೀಸ್ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡ, ಪರಿಣಾಮ ನೆಟ್ಟಿಗಿರಲ್ಲ, ಹೇಳ್ತಾ ಇದ್ದೀನಿ. ಅದೇನಾದ್ರೂ ಆಗ್ಲಿ, ಆದ್ರೆ ಮಾತಾಡಬೇಡ ನೀನು. ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ. ಬಲವಂತ ಮಾಡಬೇಡ, ಇದರಿಂದ ಸಮಸ್ಯೆ ಪರಿಹಾರ ಅಲ್ಲ, ಇನ್ನಷ್ಟು ಸಮಸ್ಯೆ ಎದುರಾಗುತ್ತೆ. ಡ್ಯಾಡ್, ಹೇಳ್ದೆ ಕೇಳ್ದವ್ರು ಆದಿತ್ಯನ್ ಮೀಟ್ ಮಾಡಿದ್ ಸರಿ ಅಂತ ಹೇಳ್ತಿದ್ದೀರಾ? ಸರಿನೇ. ನಾನು ಅವನ್ನ ಮೀಟ್ ಮಾಡಿರೋದು ನೀನು ಎಲೆಕ್ಷನ್ಗೆ ನಿಲ್ಬೇಡ ಅಂತ ಹೇಳೋದಕ್ಕೆ. ಆದ್ರೆ ಅವನು ಅದನ್ನೇ ಹೇಳ್ದ, ಅಮ್ಮ ನೀವು ಎಲೆಕ್ಷನ್ಗೆ ನಿಲ್ಬೇಡಿ ಅಂತ. ಅವನೇನಾದ್ರೂ ಹೇಳಿ ಬಿಡ್ಲಿ ಅಮ್ಮ, ನೀವು ಎಲೆಕ್ಷನ್ ನಿಲ್ಬಾರ್ದು, ಆದಿತ್ಯನ್ ಮೀಟ್ ಮಾಡಬಾರ್ದು, ಅವನ್ನ ಮಾತಾಡಿಸ್ಲೂಬಾರ್ದು. ಒಂದು ವೇಳೆ ಆದಿತ್ಯನ್ ಮೀಟ್ ಮಾಡಿರೋದು ನಂಗೆ ಗೊತ್ತಾದ್ರೆ ಅವನ್ನ ಜೈಲಿಗೆ ಕರ್ಕೊಂಡೋಗಿ ಚರ್ಮ ಸುಲ್ದಾಕ್ತೀನಿ. ಆರ್ಯ, ಆದಿ ನಿಮ್ಮ ಅಣ್ಣ ಕಣೋ. ಅವನ್ಯಾ ಸೀಮೆಣ್ಣ ಅಜ್ಜಿ ಹುಟ್ಟು ಹಬ್ಬ ಅಂತ ನೆಪ ಇಟ್ಕೊಂಡು ಹೆತ್ತು ತಾಯಿನೇ ಕಿಡ್ನಾಪ್ ಮಾಡ್ತಾನಲ್ಲ, ಅವನ್ನ ಅಣ್ಣ ಅಂತ ನಾನು ಕರಿಬೇಕಾ? ಕರೀದೇ ಇದ್ರು ಅವನು ನಿನಗೆ ಅಣ್ಣನೇ. ಡ್ಯಾಡ್, ನೀವು ಆರ್ಯ, ನಿನಗೆ ಸುಮ್ಮನೆ ಒಳಗೆ ಹೋಗ್ತಾ ಇಲ್ವಾ? ಹೋಗು ಅಂತ ಹೇಳಿದ್ನ ಇಲ್ವಾ? ಹೋಗು. ನೀನು ಆ ದಿನ ಮೀಟ್ ಮಾಡಕ್ಕೆ ಹೋದೆ ಅಂತ ಆರ್ಯ ಬೇಜಾರು ಮಾಡ್ಕೊಂಡಿದ್ದಾನೆ ಅಲ್ವೇ? ಆ ದಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಾ ಇತ್ತಾ? ಆದಿತ್ಯನ ಮೀಟ್ ಮಾಡಕ್ ಹೋಗ್ತೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲಮ್ಮ. ಆ ಸಂದರ್ಭ ಬಂತು, ಮೀಟ್ ಮಾಡಿದೆ. ಏನು ಹೇಳ್ದ ಆದಿ? ಹೇಳಿದ್ನಲ್ಲ, ನೀವು ಎಲೆಕ್ಷನ್ಗೆ ನಿಲ್ಬೇಡಿ ಅಂತ ಹೇಳೋದಕ್ಕೆ ಬಂದಿದ್ದ ಅಷ್ಟೇ. ಅಷ್ಟೇನಾ? ಬೇರೆ ಮಾತು ಬೇಡ, ಬಲವಂತ ಮಾಡಿಬಿಡಿ. ತಗೊಳ್ಳಿ. ನೀವು ಕೇಳಿದ್ದು ರೆಡಿ ಇದೆ. ಏನು ಸರ್ ಇದು? ಇಷ್ಟು ಬೇಗ ಡೆತ್ ಸರ್ಟಿಫಿಕೇಟ್ ರೆಡಿನೇ ಮಾಡಿಬಿಟ್ರಾ? ನನ್ನ ನೆಟ್ವರ್ಕ್ ಆಗಿದೆ. ಒಂದು ಫೋನ್ ಕಾಲಲ್ಲಿ ಏನು ಬೇಕಾದರೂ ರೆಡಿ ಮಾಡ್ಬೋದು. ದಟ್ ಈಸ್ ಚಿದಂಬರಂ. ನೀವು ತುಂಬ ಸ್ಮಾರ್ಟ್ ಸರ್. ನಿಮ್ಮಂಥವ್ರು ನನಗೆ ಪರಿಚಯ ಆಗಿದ್ದು ನನ್ನ ಪುಣ್ಯ. ಇಷ್ಟಕ್ಕೆ ಹೀಗಂದರೆ ಹೇಗೆ? ರಾಜಕೀಯದಲ್ಲೂ ನನ್ನ ನೆಟ್ವರ್ಕ್ ತುಂಬ ಚೆನ್ನಾಗಿದೆ. ಅಪೋಸಿಷನ್ ಲೀಡರ್ಸು ನನಗೆ ಹೆಲ್ಪ್ ಮಾಡೋದಕ್ಕೆ ತುದಿಗಾಲ ಮೇಲೆ ನಿಂತಿರ್ತಾರೆ. ಏನು ಕೆಲಸ ಹೇಳಿ ಮಾಡಿಕೊಡ್ತಾರೆ. ನೀವು ರಾಜಕೀಯಕ್ಕೆ ಏನಾದರೂ ಸೇರ್ಕೊಳ್ತೀರೇನು? ಸೇರ್ಕೊಳ್ಳಿ. ಇಷ್ಟರಲ್ಲೇ ಎಲೆಕ್ಷನ್ ಆಗಬಹುದು ಅಂತ ಎಲೆಕ್ಷನ್ ಕಮಿಷನ್ನಿಂದ ನಮಗೆ ಮಾಹಿತಿ ಬಂದಿದೆ. ನಮ್ಮ ಕ್ಯಾಂಡಿಡೇಟ್ಗಳಿಗೆ ನೀವು ಕೊಟ್ಟಿರೋ ಹಣ ಹೆಲ್ಪ್ ಆಗಿ ನಾಳೆ ನಮ್ಮ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದರೆ ನಾವು ನೀವು ದುಡ್ಡು ಲೂಟ್ ಮಾಡ್ಬೋದು. ಏನಂತೀರ? ಖಂಡಿತ ಸೇರ್ಕೋತೀನಿ ಸರ್. ಸದ್ಯಕ್ಕೆ ನನಗೆ ಮನೇಲಿ ಸೇರ್ಕೊಂಡ್ರೆ ಪೀಡೆ ತೊಳಗಿದ್ರೆ ಸಾಕಾಗಿದೆ. ಅದು ಅಲ್ಲದೆ ಈ ಸರ್ತಿ ಎಲೆಕ್ಷನ್ಗೆ ನನ್ನ ನಿಮ್ಮ ಮಗಳ ಬಗ್ಗೆ ಆಗಲಿ ನಿಮ್ಮ ಮಗಳ ಲವರ್ ಬಗ್ಗೆ ಆಗಲಿ ಯೋಚನೆ ಮಾಡೋದನ್ನು ಬಿಡಿ ಶಶಾಂಕ್. ಸದ್ಯಕ್ಕೆ ಇದನ್ನ ಇಟ್ಕೊಂಡು ನಿಮ್ಮ ಹಣನ ಸೇಫ್ಗಾರ್ಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮನೆ ಸೇರ್ಕೊಂಡಿದ್ದಾನಲ್ಲ ಆ ನಿಮ್ಮ ಮಗಳ ಲವರ್, ಅವನು ಹೇಗೆ ಹೊಸಕ್ಕೆ ಹಾಕಬೇಕು ಅನ್ನೋದನ್ನು ನಾನು ಪ್ಲ್ಯಾನ್ ಹೇಳ್ಕೊಡ್ತೀನಿ. ಅಷ್ಟಾದರೆ ಸಾಕು. ಆಮೇಲೆ ನಿಮ್ಮ ಜೊತೆ ಎಲ್ಲ ವಿಷಯದಲ್ಲೂ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಯಾಕೆಂದರೆ ಇನ್ನು ಮುಂದೆ ನೀವು ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್, ಐ ಮೀನ್ ಗುಡ್ ಫ್ರೆಂಡ್ಸ್. ನೀವು ಯಾಕೆ ಬರೋದಕ್ಕೆ ಹೋದ್ರಿ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ಸೂರ್ಯ ಅವರೇ, ನಮ್ಮ ಪಾರ್ಟಿಯಿಂದ ನಿಮ್ಗೆ ಎಷ್ಟು ತೊಂದರೆ ಆಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ
ನಾನೇ ನಿಮ್ಮ ಹತ್ರ ಮತ್ತು ಮೇಡಮ್ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಮಾತಾಡೋವಂಥದ್ದು ಏನಿದೆ ಸರ್? ಸೂರ್ಯ ಅವರು ಪಾರ್ಟಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಯಾವುದಕ್ಕೂ ಆಸೆ ಪಡದೆ ಪಕ್ಷ ಅಂತ ದುಡ್ದಿದ್ದಾರೆ. ಆದರೆ ನೀವುಗಳು ಮಾಡಿದ್ದೇನೆ, ಅವ್ರನ್ನ ಅವಮಾನ ಮಾಡಿ ಕಳಿಸಿದ್ರಲ್ಲ, ಅದು ಸರಿನಾ? ನನಗೆ ಗೊತ್ತು ಆರ್ತಿ ಅವರೇ, ವಿರೋಧಿಗಳ ಕೈವಾಡದಿಂದ ಸೂರ್ಯ ಅವರವರು ರಾಜೀನಾಮೆ ಕೊಡಬೇಕಾಗಿ ಬಂತು. ನಾವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ದಲೇ ಪಡೆದದ್ದು ತಪ್ಪು ಮಾಡಿಬಿಟ್ವಿ. ಸೂರ್ಯ ಅವರು ಅಂಥ ವ್ಯಕ್ತಿನ ನಮ್ಮ ಪಕ್ಷದಿಂದ ಕಳ್ಕೊಳೋದಕ್ಕೆ ನಮಗೂ ಇಷ್ಟ ಇಲ್ಲ ಮೇಡಮ್. ಅದಕ್ಕೋಸ್ಕರನೇ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ದು. ಸೂರ್ಯ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಹಾಗೆ ನಿಮಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ ಮೇಡಮ್. ನೀವು ಇಂಡಿಪೆಂಡೆಂಟಾಗಿ ಸ್ಪರ್ಧಿಸ್ತೀರಾ ಅಂತ ಗೊತ್ತಾಯಿತು, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ನೀವು ಸ್ಪರ್ಧಿಸೋದಾದರೆ ನಮ್ಮ ಪಕ್ಷದಿಂದಲೇ ಸ್ಪರ್ಧಿಸಿ. ನಿಮಗೆ ನಮ್ಮ ಪಕ್ಷದಿಂದ ಏನೆಲ್ಲ ಸೌಲಭ್ಯ ಕೊಡಬೇಕೋ ಅದನ್ನು ನಾವು ಒದಗಿಸ್ಕೊಡ್ತೀವಿ. ದಯವಿಟ್ಟು ನೀವು ನಮ್ಮ ಪಕ್ಷಕ್ಕೆ ಸೇರಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ನನ್ನ ಗಂಡನ ಹೀನಾಯವಾಗಿ ನಡೆಸ್ಕೊಂಡು ಪಕ್ಷಕ್ಕೆ ನಾನು ಬರಲ್ಲ, ಯಾವ ಪಕ್ಷಕ್ಕೂ ನಾನು ಸೇರ್ಕೊಳ್ಳೋದಿಲ್ಲ. ನೋಡಿ ಆರ್ತಿವ್ರೆ, ನೀವು ನಮ್ಮ ಪಕ್ಷದಿಂದಲೇ ನಿಲ್ಲಿ. ಈ ಸಾರಿನೂ ಕೂಡ ನಮ್ಮ ಪಕ್ಷನೇ ಗೆಲ್ಲುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಹಾಗೇನಾದರೂ ನಮ್ಮ ಪಕ್ಷ ಗೆದ್ದರೆ ನಿಮ್ಮನ್ನು ಮಿನಿಸ್ಟ್ರ್ ಮಾಡ್ತೀವಿ. ಆ ಭರವಸೆ ನಾನು ಕೊಡ್ತೀನಿ. ಹಾಗೆ ಸೂರ್ಯ ಅವರ ಮೇಲೆ ಬಂದಿರತಕ್ಕಂಥ ಎಲ್ಲ ಅಪವಾದಗಳು ಸುಳ್ಳು ಅಂತ ಸಾಬೀತುಪಡಿಸೋದಕ್ಕೆ ಏನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ. ಏನು ಸಹಾಯ ಮಾಡ್ತೀರಾ ನೀವು? ಇಷ್ಟು ವರ್ಷ ನಿಮ್ಮ ಪಕ್ಷದಲ್ಲಿ ಇದ್ದು ಸೂರ್ಯ ಅವರಿಗೆ ನೀವೇನು ಮಾಡಿಲ್ಲ, ಇನ್ನು ನನಗೆ ಹೆಲ್ಪ್ ಮಾಡ್ತೀರಾ? ಬೇಕಾಗಿಲ್ಲ. ಸೂರ್ಯ ಅವ್ರ ಮೇಲೆ ಆರೋಪ ಬರೋ ಹಾಗೆ ನಡ್ಕೊಂಡವರಲ್ಲಿ ನಿಮ್ಮ ಪಕ್ಷದವ್ರದ್ದು ಕೈವಾಡ ತುಂಬ ಜಾಸ್ತಿ ಇದೆ. ಅದೆಲ್ಲ ನಿಮಗೆ ಗೊತ್ತಿದ್ರೂ ಯಾವ ಕ್ರಮನೂ ನೀವು ತಗೊಂಡಿಲ್ಲ. ಅದಕ್ಕೆ ನನ್ನ ಗಂಡನಿಗೆ ವಿಶ್ವಾಸದ್ರೋಹ ಮಾಡಿರೋ ಪಕ್ಷಕ್ಕೆ ನಾನು ಸೇರಲ್ಲ. ಬೇಜಾರಾಗಬೇಡಿ ಆರ್ತಿವರೇ. ಬೇಜಾರಲ್ಲ ಸರ್, ಸಂಕಟ ಆಗುತ್ತೆ. ಒಬ್ಬ ಒಳ್ಳೆ ವ್ಯಕ್ತಿಗೆ ಗೌರವ ಕೊಡದೆ ನೀವುಗಳು ನಡ್ಕೊಂಡಿದ್ದ ರೀತಿ, ಅವ್ರ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ಗೊತ್ತಿದ್ರು ನೀವು ಅವ್ರ ಹತ್ರ ರಾಜೀನಾಮೆ ಕೇಳಿ ತಗೊಂಡ್ರಲ್ಲ, ಇಷ್ಟೇ ಸಾಕಲ್ವಾ? ಇನ್ಯಾವುದಕ್ಕೂ ಬಲವಂತ ಮಾಡಬೇಡಿ. ನಿಮ್ಮ ಪಕ್ಷಕ್ಕಲ್ಲ, ಇನ್ಯಾವ ಪಕ್ಷಕ್ಕೂ ನಾನು ಸೇರಲ್ಲ. ಸೂರ್ಯ ಅವರೇ, ನೀವೇ ಏನಾದರೂ ಹೇಳಿ. ನಿಮ್ಮ ಮಿಸ್ಸಸ್ಸು ನಮ್ಮ ಪಾರ್ಟಿಗೆ ಬಂದರೆ ನಿಮಗೆ ಮತ್ತು ಆರ್ತಿಯವರಿಗೆ ಎಲ್ಲ ನಾವು ಸಪೋರ್ಟಿವ್ ಆಗಿರ್ತೀವಿ. ನಾನು ಏನೇ ಹೇಳಿದ್ರು ಅವ್ರು ಕೇಳೋ ಸ್ಥಿತಿನಲ್ಲಿಲ್ಲ. ಹೇಳಿದ್ರು ಅವ್ರು ಕೇಳೋದಕ್ಕೆ ಸಾಧ್ಯನೂ ಇಲ್ಲ. ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂತಾರೆ. ಹಾಗೆ ನನ್ನ ಯಶಸ್ಸಿನ ಹಿಂದೆ ಆರತಿ ಅವರಿದ್ದಾರೆ. ನಿಮ್ಮ ಪಕ್ಷ ನಡೆಸ್ಕೊಂಡ ರೀತಿ ಅವ್ರಿಗೆ ತುಂಬ ಬೇಸರ ಆಗಿದೆ. ಹಾಗಾಗಿ ಅವರು ನನ್ನ ಮಾತನ್ನು ಕೇಳಲ್ಲ, ಕೇಳೋಕ್ಕೆ ಸಾಧ್ಯನೂ ಇಲ್ಲ. ನೀವೇ ಹೀಗೆ ಹೇಳಿದರೆ ಹೇಗೆ ಸೂರ್ಯ ಅವರೇ? ನೀವೊಂದು ಮಾತು ಹೇಳಿ, ಮೇಡಮು ನಿಮ್ಮ ಮಾತು ಯಾವತ್ತೂ ಮೀರೋದಿಲ್ಲ. ನೋಡಿ, ಸೂರ್ಯ ಅವ್ರು ಹೇಳಿದ್ರು ಒಂದೇ, ಹೇಳ್ದಿದ್ರು ಒಂದೇ. ನಾನು ಮಾತ್ರ ಯಾವ ಪಕ್ಷಕ್ಕೂ ಸೇರಲ್ಲ. ಹಾಗೆ ನಾನು ಎಲೆಕ್ಷನಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಸೂರ್ಯವರೇ, ತಗೊಳ್ಳಿ. ಏನಿದು? ಅದರಲ್ಲಿ ನನ್ನ ರಾಜೀನಾಮೆ ಪತ್ರ ಇದೆ. ಈಗ ತಾನೇ ಅಮ್ಮನ್ನ ಮೀಟ್ ಮಾಡಿದೆ. ಇನ್ಮೇಲೆ ರಂಜಿತ್ನ ಮೀಟ್ ಮಾಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟಿದ್ದೀನಿ. ಇನ್ಮೇಲೆ ಅವರು ಅವ್ರನ್ನ ಮೀಟ್ ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಅಲ್ರಿ ಆಡಿ, ಅಮ್ಮನಿಗೆ ವಾರ್ನಿಂಗ್ ಕೊಟ್ಟೆ ಅಂತ ಹೇಳ್ತಿದ್ದೀರಲ್ಲ, ಇದೇನ ತಾಯಿ ಮೇಲೆ ಇಟ್ಕೊಟ್ರೋ ಗೌರವ ನೀವು? ಅಮ್ಮ ಹೇಳ್ದಂಗೆ ತಾನೇ ಮಕ್ಳು ಕೇಳಬೇಕು. ನಿಮಗೆ ಗೊತ್ತಾಗಲ್ಲ ಚಕ್ರಿ ಅವರೇ, ಆ ರಂಜಿತ್ ಎಂತ ರಾಸ್ಕಲ್ ಅಂತ. ನನ್ನ ತಂಗಿನ ಮರಳು ಮಾಡಿ ಮೋಸದಿಂದ ಮದುವೆ ಆದ ನ್ಯಾಯವಂಚಕ ಅವನು. ಅಂತ ಲೋಫರ್ ಜೊತೆ ನಮ್ಮಮ್ಮ ಸಂಪರ್ಕ ಕಡ್ಕೊಂಡು ನಂಗೆ ಇಷ್ಟ ಇಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಪರ್ಸನಲ್ ವಿಷಯ ನನಗೆ ಯಾಕೆ? ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀರಾ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಬ್ಲೇಮ್ ಮಾಡಬೇಡಿ ಅಷ್ಟೇ. ಪ್ಲೀಸ್ ಚಕ್ರಿ ಅವರೇ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಮಾತು ಮೀರಿ ನಾನು ತಪ್ಪು ಮಾಡಿದ್ದೀನಿ ನಿಜ. ಹಾಗಂತ ಇಂಥ ಸಮಯದಲ್ಲಿ ನನ್ನ ಕೈ ಬಿಡಬೇಡಿ. ನನಗೆ ನಿಮ್ಮ ಹೆಲ್ಪ್ ಬೇಕು ಪ್ಲೀಸ್. ಬೇಡ ಬಿಡಿ ಆಡಿ ಅವರೇ, ಸುಮ್ಮನೆ ನಾನು ನಿಮ್ಮ ಬಗ್ಗೆ ರಿಸ್ಕ್ ತೊಗೊಳೋದು, ನೀವು ನಿಮ್ಗೆ ಅನಿಸಿದ್ದನ್ನೇ ಮಾಡೋದು ಯಾಕಿದೆಲ್ಲ? ಇನ್ಮೇಲೆ ನಿಮ್ಮ ದಾರಿ ನೋಡ್ಕೊಳ್ಳಿ. ಪ್ಲೀಸ್ ಚಕ್ರಿ ಅವರೇ,
ಕೋಪ ಮಾಡ್ಕೊಬೇಡಿ. ಇನ್ನು ಮುಂದೆ ನೀವು ಹೇಳ್ದಾಗೆ ಕೇಳ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸರಿ, ಈಗ ನೀವು ಎಲ್ಲಿದ್ದೀರೋ ಅಲ್ಲಿಂದ ಮುಂಚೆ ಎಲ್ಲಿದ್ರಿ ಅಲ್ಲಿಗೆ ಹೋಗಿ ಸೇರ್ಕೊಳ್ಳಿ. ಮತ್ತೆ ಕಾಲ್ ಮಾಡಿ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಓಕೆ ಚಕ್ರಿ ಅವರೇ, ನೀವು ಹೇಳೋ ತನಕ ಈ ಜಾಗ ಬಿಟ್ಟು ಎಲ್ಲೂ ಕದಲಲ್ಲ. ಗುಡ್, ಕೀಪ್ ಇಟ್ ಅಪ್. ಬಾಯ್. ಲೋ ಆದಿ, ನನ್ನನ್ನ ಮೋಸಗಾರ ಅಂತೀಯಾ? ನನ್ನ ತಂಗಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಹಸೆಮಣೆ ಮೇಲೆ ಕೂರೋವರೆಗೂ ಸುಮ್ಮನೆ ಇದ್ದು ಅವಳು ಹಸೆಮಣೆ ಮೇಲೆ ಕೂತ ಮೇಲೆ ಮದುವೆ ಆಗಲ್ಲ ಅಂತ ಕೈ ಕೊಟ್ಟು ಓಡ್ ಹೋದೋ ನೀನು ನಿನ್ನನ್ನೇನಂತ ಕರಿಬೇಕೋ? ಅಣ್ಣ ಅಣ್ಣ ಅಂತ ಪ್ರಾಣ ಇಟ್ಕೊಂಡಿದ್ದ ನನ್ನ ಸಾಕ್ಷಿನ ತಂಗಿ ಅಂತನೂ ನೋಡಿದೆ, ಕೊಲೆ ಮಾಡಿದೆ. ಕೊಲೆ ಪಾತಕ ನೀನು. ನಿನ್ನನ್ನು ಮುಗಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣೋ. ಹೇಗೆ ಬುಗುರಿ ಆಡಿಸ್ದಂಗೆ ಆಡಿಸ್ತೀನಿ ನೋಡ್ತಾ ಇರೋ ಇನ್ಮೇಲೆ ನನ್ನನ್ನು ಮೋಸ್ಕಾರ ಅಂತಾನೆ.